ಸೂಪರ್ ಸೂಪರ್ ಸೂಪರ್. ಯಾರು ಎಕ್ಸಲೆಂಟೇ ಮಾಡೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಫಸ್ಟ್ ಪಿಕ್ಚರು ಇಲ್ಲ 50ನೇ ಪಿಕ್ಚರ್ ಅನ್ನಬೇಕು, ಆ ರೇಂಜಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲೂ ಮಿಸ್ ಮಾಡಿಲ್ಲ. ಸಂತೋಷ್ ಅನಂತರಾಮ್ಗೆ ಹ್ಯಾಂಡ್ಸಪ್ ಹೇಳಬೇಕು, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆಲ್ ದ ಬೆಸ್ಟ್. ಒಳ್ಳೆ ಫಿಲ್ಮ್ ಕೊಟ್ಟಿದ್ದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ ಸಂತೋಷ್ ಅನಂತರಾಮ್ಗೆ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಏನು ಬೇಕಾದ್ರೆ ಇಟ್ಕೊಟ್ರಿ, ಆದರೆ ಪಿಕ್ಚರ್ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ಯಾರಿಂದನೂ ಮರೆಮಾಚಕ್ಕೆ ಸಾಧ್ಯ ಇಲ್ಲ. ಮೊದಲನೇ ದಿವಸ ಓಪನ್ ಆಗಿದೆ, ಇನ್ನೇನಿದ್ರು ಹುಡುಗರು ನೀವೇ ನೋಡಬೇಕು. ಓಕೆ, ಕಾಲೇಜ್ ನೋಡಿ, ಕಾಲೇಜಲ್ಲಿ ನಡೆಯೋಕ್ಕೆ ಪಕ್ಕಾ ಲೋಕಲ್ ಸಾಂಗ್ ತೆಗೆದಿರಿ ಸರ್. ಸೂಪರ್. ಹೆಂಗನಿಸ್ತು ಬಸ್ ಹಂಗೆ ಹೇಳಿ. ಮೂವಿ ಸೂಪರ್ ಸರ್. ಇದು ಪಿಕ್ಚರು 50 ಪಿಕ್ಚರು ಮಾಡಿದ್ರೂ ಈ ಥರ ಬರೋದಿಲ್ಲ. ಫಸ್ಟ್ ಪಿಕ್ಚರೇ 50 ಪಿಕ್ಚರು ಮಾಡಿರೋ ಥರ ಇದೆ. ಅಷ್ಟು ಆ್ಯಕ್ಷನ್ ಇದೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಫೈಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಥರನೇ ಬರ್ತಾರೆ ಅಂತ ನನಗೆ ಒಂದು ಅನಿಸಿಕೆ. ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಅಂದರೆ ಅಪ್ಪು ಹೆಂಗೆ ಮಾಡಿದ್ರು ಅವ್ರ ಥರನೇ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಬಂದೇ ಬರ್ತಾರೆ, ಗ್ಯಾರಂಟಿ ಬರ್ತಾರೆ ಅಂತ ನಮ್ಮ ಅನಿಸಿಕೆ. ತುಂಬ ಚೆನ್ನಾಗಿದೆ ಫಿಲಿಮು. 50 ಪಿಕ್ಚರ್ ಮಾಡೋ ಥರ ಮಾಡಿದ್ದಾರೆ ಹೀರೋ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಮಾಡೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಯೂತ್ ಐಕಾನ್ ನಮ್ಮ ಯುವರಾಜ್ ಕುಮಾರ್ ಚೆನ್ನಾಗಿ ತೋರಿಸಿದ್ದಾರೆ ಈ ಚಿತ್ರದಲ್ಲಿ. ಸಂತೋಷ್ ಅನಂತರಾಮು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಬಟ್ ಫಸ್ಟ್ ಪಿಕ್ಚರ್ಗೆ ಈ ರೀತಿ ಚರಿತ್ರೆ ಆಗ್ತಾಯಿದೆ, ಈ ರೀತಿ ಹಿಸ್ಟ್ರಿ ಆಗುತ್ತೆ ಅನ್ನೋದು ನಾವು ಅಂದ್ಕೊಂಡಿರಲಿಲ್ಲ. ಅಂದ್ಕೊಂಡೋದಕ್ಕಿಂತ ಹೆಚ್ಚಾಗಿ ಚಿತ್ರಮಂದಿರದ ಒಳಗಡೆ ಇದೆ. ಚಿತ್ರಮಂದಿರದ ಹೊರಗಡೆ ಸ್ವಲ್ಪ ಕಡಿಮೆನೇ. ಚಿತ್ರಮಂದಿರದ ಒಳಗಡೆ ಯುವ ಆರ್ಭಟ ಭಾರಿ ಜೋರಾಗಿದೆ. ನೀವೆಲ್ಲರೂ ಚಿತ್ರ ನೋಡ್ಬಿಟ್ಟು ಆಮೇಲೆ ಬರೀಬೇಕು. ಒಳ್ಳೆ ಕ್ಲೀನಾಗಿ ಬರೀರಿ ಸರ್. ರಾಜ್ಕೋಟ್ ಬೆಡ್ಡಿದು ಯಾವತ್ತೂ ನಿಲ್ಲಲ್ಲ ಇವತ್ತಿಂದ. ಅಂತಲ್ಲ, ಕನ್ನಡ ಚಿತ್ರರಂಗ ಬೆಳೀತದೆ, ಬೆಳೀತದೆ. ಇವತ್ತೇನೋ ನಾವು ಫಸ್ಟ್ ದಿವಸ ಬಂದಿದ್ದೀವಿ, ಕ್ರೇಜಿಗೆ ಬರ್ತೀರಿ ಅಂತ ಹೇಳೋದಲ್ಲ. ಯಾರೇ ಪಿಕ್ಚರ್ ನೋಡಿ 100 ಮಾರ್ಕ್ಸ್ ಕೊಡ್ತಾರೆ. ಅಷ್ಟು ಮಟ್ಟಿಗೆ ಚೆನ್ನಾಗಿದೆ. ಹೋಗ್ಬಿಟ್ಟು ಅಲ್ಲಿ ಹೋಗಿ ಖಾಲಿ ಚಂದಿಲ್ಲಪ್ಪ ಇಲ್ಲ ಅಂತ ಹೇಳ್ತಾರೆ. ಡಬ್ಬ ನನ್ನ ಮತ್ತೆ ಡಬ್ಬ ಹೀರೋಗಳು ಇರೋದು ಇಲ್ಲಿ. ಇನ್ನು ಮುಂದೆ ಇವಾಗ ಶುರು ರಾಜ್ಕುಮಾರ್ ವಂಶ ಇವಾಗ ಶುರು. ಈಗ ಫಸ್ಟ್ ಟೈಮ್ ಮುಗಿಸ್ಕೊಂಡು ಬಂದ್ವಿ. ಸಖತ್ ಮಜಾ ಬಂತು ಮೂವಿ. ಆ್ಯಕ್ಷನ್ಸು, ಫೈಟ್ಸು, ಸಂತೋಷ ಬಂದು ಫೈಟ್ ಮಾಸ್ಟರ್ ಅಂತ ಸಖತ್ತಾಗಿ ಮಾಡ್ತಿದ್ದಾರೆ ಫೈಟ್ಸ್ನ. ರಾನೆಸ್ಸು, ಆ ರೇಜು ಯುವರಾಜ್ ಕುಮಾರ್ ಸಖತ್ ಸೂಟ್ ಆಗ್ತಾ ಇದೆ. ತುಂಬ ಖುಷಿ ಆಯಿತು ನೋಡಿ ಅದನ್ನ. ಆ್ಯಂಡ್ ಡ್ಯಾನ್ಸ್ ಸಖತ್ತಾಗಿ ಮಾಡೋರೆ ಫಸ್ಟ್ ಸಾಂಗಲ್ಲಂತರೂ. ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇನ್ನು ಸೆಕೆಂಡ್ ಹಾಫಲ್ಲಿ ನೋಡೋಣ ಏನಾಗುತ್ತೆ. ಡ್ಯಾನ್ಸು, ಫೈಟ್ಸ್ ಅಂತೂ ಸ್ಟಾರ್ಟ್ ಆಯಿತು. ದೊಡ್ಡ ಮನೆ ಆಡಿಯನ್ಸ್ಗಂತೂ ಮೋಸ ಇಲ್ಲ. ಅಪ್ಪೋರು ಒಂದೊಂದು ಶೇಡಲ್ಲಿ ಬಂದಂಗಾಯಿತು. ತುಂಬ ಖುಷಿ ಆಗ್ತದೆ ನೋಡೋಕ್ಕೆ. ಸೆಕೆಂಡ್ ಹಾಫಲ್ಲಿ ಹಿಂಗೆ ಎಕ್ಸೈಟ್ಮೆಂಟಲ್ಲಿ ಏನೋ ಫೈಟ್ಸ್ ಇದೆ ಅಂತ ಭಾವಿಸ್ತಾ ಇದ್ದೀವಿ. ನೋಡೋಣ. ಥ್ಯಾಂಕ್ ಯು.